Hello friends, welcome to Smile Talk Paramedical channel. Friends, Drug Control Department Board of Examination Authority D Pharma ಡಿಪ್ಲೊಮಾ ಫಾರ್ಮಸಿ ಮಾಡಬೇಕು ಅಂತಂದರೆ ನೀವುಗಳಿಗೆ ಇನ್ನೂ ವೇಟ್ ಮಾಡಬೇಕಾಗತ್ತೆ. ಯಾಕಂತಂದರೆ ಡಿಪ್ಲೊಮಾ ಫಾರ್ಮಸಿಯವರು ಪ್ರತಿ ವರ್ಷ ಒಂದು ಅಕ್ಟೋಬರ್ ನವಂಬರ್ ಮಂತಿನಲ್ಲಿ ಈ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಕರೀತಾರೆ. ಇದೆಲ್ಲ ಪ್ರೊಸೆಸ್ ಮುಗಿಬೇಕು ನಮ್ಮ ಪ್ಯಾರಾಮೆಡಿಕಲ್ದು ಮತ್ತು GNM ನರ್ಸಿಂಗ್ದು. ಅದಾದಮೇಲೆ BSc ನರ್ಸಿಂಗ್ ಇವು ಮೂರು ಕಂಪ್ಲೀಟ್ ಆದಮೇಲೆ ಇವರುಗಳು ಸಪ್ರೇಟಾಗಿ ಒಂದು ಅಪ್ಲಿಕೇಶನನ್ನು ಕರೀತಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಂತಂದರೆ PUC ಸೈನ್ಸ್ ಆಗಿರಬೇಕು. ಅದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಕೂಡ ಆಗಿದ್ದರೂ ಕೂಡ ನಡೀತದೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಿರ್ತಾರೆ. ಈ ಒಂದು ಅಪ್ಲಿಕೇಶನ್ಸನ್ನು ಪ್ರತಿ ವರ್ಷ ಅಕ್ಟೋಬರ್ ನವಂಬರ್ ಮಂತಲ್ಲಿ ರಿಲೀಸ್ ಮಾಡ್ತಾರೆ. ಈ ಒಂದು ಅಪ್ಲಿಕೇಶನನ್ನು ಹಾಕಬೇಕಂದ್ರೆ ಯಾವುದೇ ಥರಂಥ ಎಕ್ಸಾಮ್ ಇರೋದಿಲ್ಲ, CET ಎಕ್ಸಾಮ್ ಇರೋದಿಲ್ಲ, ನೀಟ್ ಎಕ್ಸಾಮ್ ಇರೋದಿಲ್ಲ. ಇದು ಪ್ಯೂರ್ಲಿ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಇದನ್ನು ಪ್ರತಿ ವರ್ಷ ಅಪ್ಲಿಕೇಶನನ್ನು ಕರೆದು ಆನ್ಲೈನ್ ಮುಖಾಂತರ ಒಂದು 2 ರೌಂಡ್ಗಳನ್ನು ಮಾಡ್ತಾರೆ. ಒಂದೇ ರೌಂಡು ಕಂಪ್ಲೀಟ್ ಮಾಡಿದ ಮೇಲೆ ಇನ್ನೊಂದು ಒಂದು ಮಾಪಪ್ ರೌಂಡ್ ಅಂತ ಮಾಡಿ ಎರಡೇ ರೌಂಡಲ್ಲಿ ಇದನ್ನು ಕೌನ್ಸಿಲಿಂಗ್ ಪ್ರೊಸೆಸನ್ನು ಮುಗಿಸಿಬಿಡ್ತಾರೆ. ಇದಕ್ಕೂ ಕೂಡ ನಾನು ನನ್ನ ಚಾನಲಲ್ಲಿ ಪ್ರತಿ ವರ್ಷ ಅಪ್ಡೇಟ್ ಕೂಡ ಮಾಡ್ತಾ ಇದ್ದೇನೆ. ಈ ವರ್ಷ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ಆದರೆ ಇವಾಗ ಸದ್ಯಕ್ಕೆ ಅಪ್ಲಿಕೇಶನ್ ಇನ್ನೂವರೆಗೆ ಕರೆದಿಲ್ಲ. ಬಟ್ ವಿದ್ಯಾರ್ಥಿಗಳಲ್ಲಿ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕಾಮನ್ ಆಗಿ ನಾನು ಲೈವಲ್ಲಿ ಬಂದಾಗ ನೋಡಿರ್ತೇನೆ. ಅದಕ್ಕೂ ಕೂಡ ನಾನು ಅವಾಗ ಹೇಳಿರ್ತೇನೆ. ಬಟ್ ಆದರೂ ಕೂಡ ಮತ್ತೆ ನಾನು ಲೈವಿಂದ ಮುಗಿದ ಮೇಲೂ ಕೂಡ ಕಾಮೆಂಟನ್ನು ಹಾಕಿರ್ತೀರಿ ಯಾವಾಗ ಡಿ ಫಾರ್ಮಸಿ ಇದು ಅಂತ. ಡಿ ಫಾರ್ಮಸಿಗೆ ಯಾವುದೇ ಥರಂಥ CET ಎಕ್ಸಾಮ್ ಇರೋದಿಲ್ಲ. ಡಿ ಫಾರ್ಮಸಿಗೆ ಯಾವುದೇ ಥರಂಥ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಸಪ್ರೇಟ್ ಆದಂಥ ಬೋರ್ಡ್ ಇದೆ. ಇವರು ತಮ್ಮದೇ ಆದಂಥ ಒಂದು ಏನು ಮಾಡ್ತಾರೆ ಅಂತಂದರೆ ಕೌನ್ಸಿಲಿಂಗ್ ಪ್ರೊಸೆಸನ್ನು ಮಾಡ್ತಾರೆ. PURಗೆ ಆಫ್ಲೈನ್ ಇರುತ್ತೆ. ಸಿಂಪಲ್ಲಾಗಿ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕು. ಅಪ್ಲಿಕೇಶನ್ಗೆ ಯಾವುದೇ ಥರಂಥ ಫೀಸ್ ಇರೋದಿಲ್ಲ. ಒಂದು ವಾರದಲ್ಲಿ ಅಪ್ಲಿಕೇಶನ್ ಹಾಕಬೇಕು, 2ನೇ ವಾರದಲ್ಲಿ ಕೌನ್ಸಿಲಿಂಗ್ ಕರೀತಾರೆ. ಆಮೇಲೆ ನಿಮ್ಗೆ ಎಲ್ಲಿ ಬೇಕಲ್ಲಿ ಸೀಟ್ಗಳನ್ನು ಕೊಟ್ಟು ಕಳಿಸಿಬಿಡ್ತಾರೆ. ಸಿಂಪಲ್ ಆದಂಥ ಒಂದು ಮೆಥಡ್ ಇದೆ. ಇದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ಅದ್ರ ಜೊತೆಗೆ ನೀವು PUC ಸೈನ್ಸ್ ಆಗಿದ್ದರೆ ಇವೊಂದು ಮ್ಯಾಥ್ಸ್ ಆದರೂ ಕೂಡ ಇದಕ್ಕೆ ಅಪ್ಲಿಕೇಬಲ್ ಇದ್ದಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದ್ದವರು ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕಿ ಈ ಡಿ ಫಾರ್ಮಸಿಯನ್ನು ಕೋರ್ಸನ್ನು ಮಾಡ್ಕೊಳ್ಬೋದು. ಈ ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಾನು ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ. ಈ ಕೋರ್ಸಿನ ಮಾಹಿತಿ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಬೋದು.